ಹಿಂದೆ ಒಮ್ಮೆ ಸಾಗರ ಚಕ್ರವರ್ತಿಯ ಪುತ್ರರು ಅಶ್ವಮೇಧ ಯಾಗ ಮಾಡುವಾಗ ಅವರ ಕುದುರೆ ಕಪಿಲ ಮುನಿಯ ಆಶ್ರಮದ ಬಳಿ ಹೋಗಿ ನಿಂತಿತ್ತು. ಆಗ ಕಪಿಲ ಮುನಿ ಕೋಪಗೊಂಡು ಸಾಗರ ಚಕ್ರವರ್ತಿಯ ಪುತ್ರರನ್ನು ಭಸ್ಮ ಮಾಡಿದನು. ಅವರೆಲ್ಲರ ಆತ್ಮಗಳು ಮೂಕತಿಯಾಗದೆ ಭೂಮಿಯಲ್ಲಿ ಅಲೆದಾಡುತ್ತಿದ್ದವು. ಹಾಗಾಗಿ ಭಗೀರಥನು ಎಂಬ ಇಕ್ಷ್ವಾಕು ವಂಶದ ಮಹಾರಾಜನು ತನ್ನ ಪೂರ್ವಜರಾದ ಸಾಗರ ಪುತ್ರರ ಮುಕ್ತಿಗಾಗಿ ಗಂಗೆಯನ್ನು ಭೂಮಿಗೆ ಕರೆತರುವ ಬೃಹತ್ ಸಂಕಲ್ಪ ಮಾಡಿದ್ದನು. ಭಗೀರಥನು ಗಂಗೆಯನ್ನು ಭೂಮಿಗೆ ಕರೆತರಲು ಭಗವಾನ್ ಬ್ರಹ್ಮನನ್ನು ಮತ್ತು ನಂತರ ಶಿವನನ್ನು ಆರ್ಜಿಕವಾಗಿ ತಪಸ್ಸು ಮಾಡಿ ಪ್ರಾರ್ಥಿಸಿದನು. ಬ್ರಹ್ಮನು ಗಂಗೆಯನ್ನು ಕಳುಹಿಸಲು ಸಮ್ಮತಿಸಿದರು. ಗಂಗೆಯು ಆಕಾಶದಿಂದ ಭೂಮಿಗೆ ಬಿದ್ದರೆ ಭೂಮಿಗೆ ಗಂಗೆಯ ರಭಸ ತಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಭಗೀರಥನು ಲೋಕಪಾಲ ಶಿವನನ್ನು ಪ್ರಾರ್ಥಿಸಿದನು. ಶಿವನು ತನ್ನ ಜಟೆಗಳಲ್ಲಿ ಗಂಗೆಯನ್ನು ಹಿಡಿದುಕೊಂಡು ಹಿಮಾಲಯದ ಕಡೆಯಿಂದ ನಿಧಾನವಾಗಿ ಭೂಮಿಗೆ ಹರಿಯುವಂತೆ ಮಾಡಿದನು. ಇದರಿಂದಾಗಿ ಶಿವನನ್ನು ಗಂಗಾಧರ ಎನ್ನುತ್ತಾರೆ. ಅಂದರೆ ಗಂಗೆಯನ್ನು ತನ್ನ ತಲೆಯ ಮೇಲೆ ಧರಿಸಿದವನು. ಅದರಿಂದ ಭಗೀರಥನು ಗಂಗೆಯ ಹಾದಿಯಲ್ಲಿ ನಡೆದನು. ಗಂಗೆಯ ಜಲದಲ್ಲಿ ಸಾಗರ ಪುತ್ರರ ಆತ್ಮಗಳಿಗೆ ಶಾಂತಿ ಲಭಿಸಿತು. ಅವರು ಸ್ವರ್ಗ ಪ್ರವೇಶಿಸಿದರು. ಶಿವನ ಕರುಣೆ, ಗಂಗೆಯ ಪವಿತ್ರತೆ ಮತ್ತು ಭಗೀರಥನ ತಪಸ್ಸು ಇವೆಲ್ಲ ಭೂಮಿಗೆ ಗಂಗೆಯ ವರವನ್ನು ತಂದವು. ಈ ಘಟನೆಯ ನೆನಪಿಗಾಗಿ ಗಂಗೆಯು ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರ ನದಿಯಾಗಿ ಪೂಜಿತಳಾಗಿದ್ದಾಳೆ.